ಕಗ್ಲಿಪುರದಲ್ಲಿ ಇದ್ದಂತಹ ಈ ಅಕ್ರಮ ವಲಸಿಗರನ್ನ ಈಗ FRRO ಕಚೇರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. 1 ಗಂಟೆಗಳ ಕಾಲ ಬಸ್ನಲ್ಲಿಯೇ ಇದ್ದಂತವರು ಇವರಿಗೆ ಪೊಲೀಸರು ಬಿಸ್ಕೆಟ್ ಅನ್ನ ತಂದುಕೊಟ್ಟಿದ್ದಾರೆ, ಕುಡಿಯೋದಕ್ಕೆ ನೀರನ್ನ ತಂದುಕೊಟ್ಟಿದ್ದಾರೆ. ಸದ್ಯ ಅಕ್ರಮ ವಲಸಿಗರನ್ನ FRRO ಕಚೇರಿಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು FRROಗೆ ವಲಸಿಗರನ್ನ ಪೊಲೀಸರು ಹಾಜರುಪಡಿಸಿದ್ದಾರೆ. FRRO ಕಚೇರಿ ಅಂತಂದ್ರೆ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್. ಈ ಕಚೇರಿಗೆ ಈಗ ಇವರೆಲ್ಲರನ್ನ ಕರ್ಕೊಂಡು ಬಂದಿದ್ದಾರೆ. ಅಕ್ರಮ ವಲಸಿಗರಿಗೆ ಬಿಸ್ಕೆಟ್ ನೀರನ್ನ ತಂದಿದ್ದಾರೆ ಪೊಲೀಸರು. FRRO ಕಚೇರಿಗೆ ಕಗ್ಲಿಪುರ ಪೊಲೀಸರು ಕೂಡ ಹೋಗಿದ್ದಾರೆ. 1 ಗಂಟೆಯಿಂದ ಪೊಲೀಸ್ ಬಸ್ನಲ್ಲಿ ಈ ವಲಸಿಗರು ಅವರಿಗೆ ಬಿಸ್ಕೆಟ್ ನೀರನ್ನ ತಂದುಕೊಟ್ಟಿದ್ದಾರೆ ಪೊಲೀಸರು. ನೋಡಿ, ಅಕ್ರಮ ವಲಸಿಗರು ಇವೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಮ್ಮ ಸ್ಟೇರಿಂಗ್ ಸ್ಟಿಂಗ್ ಆಪರೇಷನ್ ನಿಂದ ಯಾರ್ಯಾರು ಎಲ್ಲೆಲ್ಲಿದ್ರು, ಎಷ್ಟು ವರ್ಷಗಳಿಂದ ಇದ್ರು ಇವರೆಲ್ಲನ ಪತ್ತೆ ಹಚ್ಚುವಂತ ಕೆಲಸ ಆಗಿ ಈಗ ಇವರೆಲ್ಲರನ್ನು ಕೂಡ ಈಗ FRRO ಕಚೇರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಬಿಗ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಇವರೆಲ್ಲರನ್ನೂ ಕೂಡ ಈಗ FRRO ಕಚೇರಿಗೆ ಕರ್ಕೊಂಡು ಹೋಗಿರೋದು, ಸದ್ಯ ಅಲ್ಲಿ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಕೋಗಿಲ್ ಲೇಔಟ್ನಲ್ಲೂ ಕೂಡ ಏನು ಒತ್ತುವರಿ ಮಾಡಿಕೊಂಡಿದ್ರು, ಅಕ್ರಮ ವಲಸಿಗರು ಕೂಡ ಬಂದಿದ್ರು. ಬೆಂಗಳೂರಿನ ಹಲವೆಡೆ ಈ ರೀತಿಯಾದಂತಹ ಜನರು ಬಂದು ಅಕ್ರಮವಾಗಿ ಇಲ್ಲಿ ವಾಸ ಇದ್ರು. ಅವ್ರನ್ನೆಲ್ಲರೂ ಕೂಡ ಅಂದ್ರೆ ಈಗ ಶಿಫ್ಟ್ ಮಾಡಿರುವಂತದ್ದು ಒಂದೆಡೆ, ಜೊತೆಗೆ ಅವರಿಗೆ ಬೇಕಾದಂತಹ ಆಹಾರ ಕೂಡ ಒದಗಿಸ್ತಾ ಇದ್ದಾರೆ, ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದೆ. ಒಂದು ಕಡೆ ಈ ರೀತಿಯಾದಂತಹ ಘಟನೆಗಳು ಏನ್ ಆಗ್ತಾ ಇದ್ವು, ಈ ಬೆನ್ನಲ್ಲೇ ನಾವು ಮಾಡಿದಂತಹ ಸ್ಟಿಂಗ್ಗೆ ಈಗ ಇಂಪ್ಯಾಕ್ಟ್ ಸಿಕ್ಕಿರುವಂತದ್ದು. ಅವರು ಬೇರೆಡೆಯಿಂದ ಇಲ್ಲಿ ಬಂದು ಇಲ್ಲಿನ ಒಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಇಲ್ಲಿ ಉಳಿದಿದ್ರು ಅನ್ನುವಂಥದ್ದು ಖಚಿತ ಆಗಿರುವಂತದ್ದು. ಅದಕ್ಕೆ ಇದೇ ಸಾಕ್ಷಿ ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಸನ್ನಿವೇಶಗಳು ಮೂಡಿ ಬರ್ತಾ ಇದಾವೆ. ಈಗ ಸದ್ಯ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ, ಅಲ್ಲಿ ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಪೊಲೀಸರು ಕೂಡ ಹೋಗಿ ಅಲ್ಲಿ ಒಂದು ರೀತಿಯಾದಂತಹ ಭದ್ರತೆಯನ್ನು ಕೂಡ ನೀಡ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ನಾವೀಗ ತನಿಸಂದ್ರದಲ್ಲಿದ್ದೀವಿ. ಬೆಳಗಿನ ಜಾವ 6 ಗಂಟೆಯಿಂದ ಇಲ್ಲೂ ಕೂಡ ಬಿಡಿಎ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವಂತಹ ಮನೆಗಳನ್ನ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗ ತನಿಸಂದ್ರದ SRK ನಗರ ಇದು. ಇಲ್ಲೂ ಕೂಡ ಒತ್ತುವರಿ ಮಾಡಿದಂತಹ ಮನೆಗಳನ್ನ ಡೆಮಾಲಿಷ್ ಮಾಡುವಂತಹ ಕೆಲಸವನ್ನ ಬಿಡಿಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅದು ಕೂಡ ಪೊಲೀಸರ ಬಿಗಿ ಭದ್ರತೆಯಲ್ಲೇ ಮಾಡಿರುವಂತದ್ದು. ಸದ್ಯ ಇಲ್ಲಿಯವರೆಗೂ ಸುಮಾರು 22ಕ್ಕೂ ಅಧಿಕ ಮನೆಗಳನ್ನ ಡೆಮಾಲಿಷ್ ಮಾಡಿದ್ದಾರೆ. ಇನ್ನು ಕೂಡ ಆ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಒಂದು ಭಾಗದಲ್ಲಿ ಜನ ಅದನ್ನ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಸಮಯದಲ್ಲಿ ಪೊಲೀಸರು ಅದರಿಂದ ಅವರನ್ನ ಅಲ್ಲಿಂದ ಕಳಿಸಿ ಅದಾದ ಬಳಿಕ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಇಲ್ಲಿ ನೇರವಾಗಿ ಹಲವು ಜನರು ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ DCM ಅವರ ಒಂದು ಜಾಗ ಕೂಡ ಇದೆ. ಅದಕ್ಕೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಾಪಸ್ ನಿಮ್ಮ ಹತ್ರ ಕಗ್ಲಿಪುರದಲ್ಲಿ ಇದ್ದಂತಹ ಈ ಅಕ್ರಮ ವಲಸಿಗರನ್ನ ಈಗ FRRO ಕಚೇರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. 1 ಗಂಟೆಗಳ ಕಾಲ ಬಸ್ನಲ್ಲಿಯೇ ಇದ್ದಂತವರು ಇವರಿಗೆ ಪೊಲೀಸರು ಬಿಸ್ಕೆಟ್ ಅನ್ನ ತಂದುಕೊಟ್ಟಿದ್ದಾರೆ, ಕುಡಿಯೋದಕ್ಕೆ ನೀರನ್ನ ತಂದುಕೊಟ್ಟಿದ್ದಾರೆ. ಸದ್ಯ ಅಕ್ರಮ ವಲಸಿಗರನ್ನ FRRO ಕಚೇರಿಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು FRROಗೆ ವಲಸಿಗರನ್ನ ಪೊಲೀಸರು ಹಾಜರುಪಡಿಸಿದ್ದಾರೆ. FRRO ಕಚೇರಿ ಅಂತಂದ್ರೆ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್. ಈ ಕಚೇರಿಗೆ ಈಗ ಇವರೆಲ್ಲರನ್ನ ಕರ್ಕೊಂಡು ಬಂದಿದ್ದಾರೆ. ಅಕ್ರಮ ವಲಸಿಗರಿಗೆ ಬಿಸ್ಕೆಟ್ ನೀರನ್ನ ತಂದಿದ್ದಾರೆ ಪೊಲೀಸರು. FRRO ಕಚೇರಿಗೆ ಕಗ್ಲಿಪುರ ಪೊಲೀಸರು ಕೂಡ ಹೋಗಿದ್ದಾರೆ. 1 ಗಂಟೆಯಿಂದ ಪೊಲೀಸ್ ಬಸ್ನಲ್ಲಿ ಈ ವಲಸಿಗರು ಅವರಿಗೆ ಬಿಸ್ಕೆಟ್ ನೀರನ್ನ ತಂದುಕೊಟ್ಟಿದ್ದಾರೆ ಪೊಲೀಸರು. ನೋಡಿ, ಅಕ್ರಮ ವಲಸಿಗರು ಇವೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಮ್ಮ ಸ್ಟೇರಿಂಗ್ ಸ್ಟಿಂಗ್ ಆಪರೇಷನ್ ನಿಂದ ಯಾರ್ಯಾರು ಎಲ್ಲೆಲ್ಲಿದ್ರು, ಎಷ್ಟು ವರ್ಷಗಳಿಂದ ಇದ್ರು ಇವರೆಲ್ಲನ ಪತ್ತೆ ಹಚ್ಚುವಂತ ಕೆಲಸ ಆಗಿ ಈಗ ಇವರೆಲ್ಲರನ್ನು ಕೂಡ ಈಗ FRRO ಕಚೇರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಬಿಗ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಇವರೆಲ್ಲರನ್ನೂ ಕೂಡ ಈಗ FRRO ಕಚೇರಿಗೆ ಕರ್ಕೊಂಡು ಹೋಗಿರೋದು, ಸದ್ಯ ಅಲ್ಲಿ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ?
ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಕೋಗಿಲ್ ಲೇಔಟ್ನಲ್ಲೂ ಕೂಡ ಏನು ಒತ್ತುವರಿ ಮಾಡ್ಕೊಂಡಿದ್ರು, ಅಕ್ರಮ ವಲಸಿಗರು ಕೂಡ ಬಂದಿದ್ರು. ಬೆಂಗಳೂರಿನ ಹಲವೆಡೆ ಈ ರೀತಿಯಾದಂತಹ ಜನರು ಬಂದು ಅಕ್ರಮವಾಗಿ ಇಲ್ಲಿ ವಾಸವಿದ್ರು. ಅವ್ರನ್ನೆಲ್ಲರೂ ಕೂಡ ಅಂದ್ರೆ ಈಗ ಶಿಫ್ಟ್ ಮಾಡಿರುವಂತದ್ದು ಒಂದೆಡೆ, ಜೊತೆಗೆ ಅವರಿಗೆ ಬೇಕಾದಂತಹ ಆಹಾರ ಕೂಡ ಒದಗಿಸ್ತಾ ಇದ್ದಾರೆ, ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದೆ. ಒಂದು ಕಡೆ ಈ ರೀತಿಯಾದಂತಹ ಘಟನೆಗಳು ಏನ್ ಆಗ್ತಾ ಇದ್ವು, ಈ ಬೆನ್ನಲ್ಲೇ ನಾವು ಮಾಡಿದಂತಹ ಸ್ಟಿಂಗ್ಗೆ ಈಗ ಇಂಪ್ಯಾಕ್ಟ್ ಸಿಕ್ಕಿರುವಂತದ್ದು. ಅವರು ಬೇರೆಡೆಯಿಂದ ಇಲ್ಲಿ ಬಂದು ಇಲ್ಲಿನ ಒಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಇಲ್ಲಿ ಉಳಿದಿದ್ರು ಅನ್ನುವಂಥದ್ದು ಖಚಿತ ಆಗಿರುವಂತದ್ದು. ಅದಕ್ಕೆ ಇದೇ ಸಾಕ್ಷಿ ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಸನ್ನಿವೇಶಗಳು ಮೂಡು ಬರ್ತಾ ಇದಾವೆ. ಈಗ ಸದ್ಯ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ, ಅಲ್ಲಿ ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಪೊಲೀಸರು ಕೂಡ ಹೋಗಿ ಅಲ್ಲಿ ಒಂದು ರೀತಿಯಾದಂತಹ ಭದ್ರತೆಯನ್ನು ಕೂಡ ನೀಡ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ನಾವೀಗ ತನಿಸಂದ್ರದಲ್ಲಿದ್ದೀವಿ. ಬೆಳಗಿನ ಜಾವ 6 ಗಂಟೆಯಿಂದ ಇಲ್ಲೂ ಕೂಡ ಬಿಡಿಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರುವಂತಹ ಮನೆಗಳನ್ನ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗ ತನಿಸಂದ್ರದ SRK ನಗರ ಇದು. ಇಲ್ಲೂ ಕೂಡ ಒತ್ತುವರಿ ಮಾಡಿದಂತಹ ಮನೆಗಳನ್ನ ಡೆಮಾಲಿಷ್ ಮಾಡುವಂತ ಕೆಲಸವನ್ನ ಬಿಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅದು ಕೂಡ ಪೊಲೀಸರ ಬಿಗಿ ಭದ್ರತೆಯಲ್ಲೇ ಮಾಡಿರುವಂತದ್ದು. ಸದ್ಯ ಇಲ್ಲಿಯವರೆಗೂ ಸುಮಾರು 22ಕ್ಕೂ ಅಧಿಕ ಮನೆಗಳನ್ನ ಡೆಮಾಲಿಷ್ ಮಾಡಿದ್ದಾರೆ. ಇನ್ನು ಕೂಡ ಆ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಒಂದು ಭಾಗದಲ್ಲಿ ಜನ ಅದನ್ನ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಸಮಯದಲ್ಲಿ ಪೊಲೀಸರು ಅದರಿಂದ ಅವರನ್ನ ಅಲ್ಲಿಂದ ಕಳಿಸಿ ಅದಾದ ಬಳಿಕ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಇಲ್ಲಿ ನೇರವಾಗಿ ಹಲವು ಜನರು ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ DCM ಅವರ ಒಂದು ಜಾಗ ಕೂಡ ಇದೆ. ಅದಕ್ಕೆ ಕೈ ಹಾಕಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಾಪಸ್ ನಿಮ್ಮ ಹತ್ರ ಕಗ್ಲಿಪುರದಲ್ಲಿ ಇದ್ದಂತಹ ಈ ಅಕ್ರಮ ವಲಸಿಗರನ್ನ ಈಗ FRRO ಕಚೇರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. 1 ಗಂಟೆಗಳ ಕಾಲ ಬಸ್ನಲ್ಲಿಯೇ ಇದ್ದಂತವರು ಇವರಿಗೆ ಪೊಲೀಸರು ಬಿಸ್ಕೆಟ್ ಅನ್ನ ತಂದುಕೊಟ್ಟಿದ್ದಾರೆ, ಕುಡಿಯೋದಕ್ಕೆ ನೀರನ್ನ ತಂದುಕೊಟ್ಟಿದ್ದಾರೆ. ಸದ್ಯ ಅಕ್ರಮ ವಲಸಿಗರನ್ನ FRRO ಕಚೇರಿಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು FRROಗೆ ವಲಸಿಗರನ್ನ ಪೊಲೀಸರು ಹಾಜರುಪಡಿಸಿದ್ದಾರೆ. FRRO ಕಚೇರಿ ಅಂತಂದ್ರೆ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್. ಈ ಕಚೇರಿಗೆ ಈಗ ಇವರೆಲ್ಲರನ್ನ ಕರ್ಕೊಂಡು ಬಂದಿದ್ದಾರೆ. ಅಕ್ರಮ ವಲಸಿಗರಿಗೆ ಬಿಸ್ಕೆಟ್ ನೀರನ್ನ ತಂದಿದ್ದಾರೆ ಪೊಲೀಸರು. FRRO ಕಚೇರಿಗೆ ಕಗ್ಲಿಪುರ ಪೊಲೀಸರು ಕೂಡ ಹೋಗಿದ್ದಾರೆ. 1 ಗಂಟೆಯಿಂದ ಪೊಲೀಸ್ ಬಸ್ನಲ್ಲಿ ಈ ವಲಸಿಗರು ಅವರಿಗೆ ಬಿಸ್ಕೆಟ್ ನೀರನ್ನ ತಂದುಕೊಟ್ಟಿದ್ದಾರೆ ಪೊಲೀಸರು. ನೋಡಿ, ಅಕ್ರಮ ವಲಸಿಗರು ಇವೆಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ನಮ್ಮ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನಿಂದ ಯಾರ್ಯಾರು ಎಲ್ಲೆಲ್ಲಿದ್ರು, ಎಷ್ಟು ವರ್ಷಗಳಿಂದ ಇದ್ರು, ಇವರೆಲ್ಲನ ಪತ್ತೆ ಹಚ್ಚುವಂತ ಕೆಲಸ ಆಗಿ ಈಗ ಇವರೆಲ್ಲರನ್ನು ಕೂಡ ಈಗ FRRO ಕಚೇರಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಬಿಗ್ ಇಂಪ್ಯಾಕ್ಟ್ ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಇವರೆಲ್ಲರನ್ನೂ ಕೂಡ ಈಗ FRRO ಕಚೇರಿಗೆ ಕರ್ಕೊಂಡು ಹೋಗಿರೋದು. ಸದ್ಯ ಅಲ್ಲಿ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಕೋಗಿಲ್ ಲೇಔಟ್ನಲ್ಲೂ ಕೂಡ ಏನು ಒತ್ತುವರಿ ಮಾಡ್ಕೊಂಡಿದ್ರು, ಅಕ್ರಮ ವಲಸಿಗರು ಕೂಡ ಬಂದಿದ್ರು. ಬೆಂಗಳೂರಿನ ಹಲವೆಡೆ ಈ ರೀತಿಯಾದಂತಹ ಜನರು ಬಂದು ಅಕ್ರಮವಾಗಿ ಇಲ್ಲಿ ವಾಸವಿದ್ರು. ಅವ್ರನ್ನೆಲ್ಲರೂ ಕೂಡ ಅಂದ್ರೆ ಈಗ ಶಿಫ್ಟ್ ಮಾಡಿರುವಂತದ್ದು ಒಂದೆಡೆ, ಜೊತೆಗೆ ಅವರಿಗೆ ಬೇಕಾದಂತಹ ಆಹಾರ ಕೂಡ ಒದಗಿಸ್ತಾ ಇದ್ದಾರೆ, ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದೆ. ಒಂದು ಕಡೆ ಈ ರೀತಿಯಾದಂತಹ ಘಟನೆಗಳು ಏನ್ ಆಗ್ತಾ ಇದ್ವು, ಈ ಬೆನ್ನಲ್ಲೇ ನಾವು ಮಾಡಿದಂತಹ ಸ್ಟಿಂಗ್ಗೆ ಈಗ ಇಂಪ್ಯಾಕ್ಟ್ ಸಿಕ್ಕಿರುವಂತದ್ದು. ಅವರು ಬೇರೆಡೆಯಿಂದ ಇಲ್ಲಿ ಬಂದು ಇಲ್ಲಿನ ಒಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಇಲ್ಲಿ ಉಳಿದಿದ್ರು ಅನ್ನುವಂಥದ್ದು ಖಚಿತ ಆಗಿರುವಂತದ್ದು. ಅದಕ್ಕೆ ಇದೇ ಸಾಕ್ಷಿ ಅನ್ನುವಂತ ರೀತಿಯಲ್ಲಿ ಈಗಾಗಲೇ ಸನ್ನಿವೇಶಗಳು ಮೂಡು ಬರ್ತಾ ಇದಾವೆ. ಈಗ ಸದ್ಯ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ, ಅಲ್ಲಿ ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಪೊಲೀಸರು ಕೂಡ ಹೋಗಿ ಅಲ್ಲಿ ಒಂದು ರೀತಿಯಾದಂತಹ ಭದ್ರತೆಯನ್ನು ಕೂಡ ನೀಡ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ನಾವೀಗ ತನಿಸಂದ್ರದಲ್ಲಿದ್ದೀವಿ. ಬೆಳಗಿನ ಜಾವ 6 ಗಂಟೆಯಿಂದ ಇಲ್ಲೂ ಕೂಡ ಬಿಡಿಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರುವಂತಹ ಮನೆಗಳನ್ನ ತೆರವು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈಗ ತನಿಸಂದ್ರದ SRK ನಗರ ಇದು. ಇಲ್ಲೂ ಕೂಡ ಒತ್ತುವರಿ ಮಾಡಿದಂತಹ ಮನೆಗಳನ್ನ ಡೆಮಾಲಿಷ್ ಮಾಡುವಂತ ಕೆಲಸವನ್ನ ಬಿಡಿ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಅದು ಕೂಡ ಪೊಲೀಸರ ಬಿಗಿ ಭದ್ರತೆಯಲ್ಲೇ ಮಾಡಿರುವಂತದ್ದು. ಸದ್ಯ ಇಲ್ಲಿಯವರೆಗೂ ಸುಮಾರು 22ಕ್ಕೂ ಅಧಿಕ ಮನೆಗಳನ್ನ ಡೆಮಾಲಿಷ್ ಮಾಡಿದ್ದಾರೆ. ಇನ್ನು ಕೂಡ ಆ ಒಂದು ಕಾರ್ಯಾಚರಣೆ ಮುಂದುವರೆದಿದೆ. ಒಂದು ಭಾಗದಲ್ಲಿ ಜನ ಅದನ್ನ ತಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಸಮಯದಲ್ಲಿ ಪೊಲೀಸರು ಅದರಿಂದ ಅವರನ್ನ ಅಲ್ಲಿಂದ ಕಳಿಸಿ ಅದಾದ ಬಳಿಕ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಇಲ್ಲಿ ನೇರವಾಗಿ ಹಲವು ಜನರು ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ DCM ಅವರ ಒಂದು ಜಾಗ ಕೂಡ ಇದೆ. ಅದಕ್ಕೆ ಕೈ ಹಾಕಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಾಪಸ್ ನಿಮ್ಮ ಹತ್ರ